ಟ್ಯೂಸ್ಡೇ ತಂದಿದ್ದು ಹೂವು ಹೆಂಗೈತೆ ನೋಡಿ ಮಲ್ಲಿಗೆ ಹೂವು ಅವತ್ತು ತಗೊಂಡು ಹಾಕೊಂಡಿದ್ನಲ್ಲ ಸಕ್ಕತ್ತಾಗೈತೆ ಇದು ಮಡಗಿದ್ದೀನಿ ಗೈಸ್ ಫ್ರಿಜ್ಜಲ್ಲಿ ಈ ತರ ಫ್ರೀಸ್ ಮಾಡಿಬಿಟ್ಟು ಹಾಕ್ಬಿಡಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಾರಿ ಗೈಸ್ ನಾನು ಮೈ ಯೂಟ್ಯೂಬ್ ಚಾನಲ್ ಅಲ್ಲ ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೇನೆ ಯೂಟ್ಯೂಬ್ ನಡೆಯೋದು ಅಲ್ವಾ ಇವಾಗ ಟೀ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಬಿರಿಯಾನಿ ಮಾಡೋ ಗೈಸ್ ವೆಜ್ ಬಿರಿಯಾನಿ ಬಾಸುಮತಿ ರೈಸ್ ಬಿರಿಯಾನಿ ಎಣ್ಣೆ ಯೂಸ್ ಮಾಡ್ದಿರನೆ ತುಪ್ಪ ಯೂಸ್ ಮಾಡ್ಕೊಂಡು ಮಾಡೋದು ಪನ್ನೀರ್ ಪಲಾವ್ ಮಾಡುವ ಅನ್ಕೊಂಡಿದೆ ಬಟಾಣಿ ಹಾಕ್ಬಿಟ್ಟು ಹಂಗೆ ಗೀ ಬಾಸುಮತಿ ಬಿರಿಯಾನಿ ಮಾಡುವ ಬನ್ನಿ ಗೈಸ್ ಬನ್ನಿ ಇವಾಗ ಏನೆಲ್ಲ ಬೇಕು ಅಂತ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಟೀ ಕುಡ್ಬಿಟ್ಟು ಇವಾಗ ಮಳೆ ಹೋಯ್ತೈತೆ ಹೊರ್ಗಡೆ ಬಿಸಿ ಬಿಸಿ ವೆಜ್ ಬಿರಿಯಾನಿ ತಿಂತಾ ಇದ್ರೆ ಆಹಾ ಘಮ 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 ಅಂತ ಇರುತ್ತೆ ಹಂಗೇನೆ ಓಕೆ ಗೈಸ್ ಆಮೇಲೆ ಸಿಗ್ತೀನಿ ಟೀ ಫಸ್ಟ್ ಟೀ ಅಂದ್ರೆ ಕ್ಯಾಮ್ರಾಮನ್ ಇತ್ತವಳೆ ಅವಳೇ ರೆಕಾರ್ಡ್ ಮಾಡ್ತಾ ಇರೋದು ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ ಚೆನ್ನಾಗ್ ಬಂದ್ರೆ ಹಾಕ್ತೀನಿ ಚೆನ್ನಾಗ್ ಬಂದಿಲ್ವಾ ಹಾಕಲ್ಲ ಏನ್ ಮಾಡಕ್ಕಾಗಲ್ಲ ಓಯ್ ಮಮ್ಮಿ 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 ರೆಕಾರ್ಡ್ ಆಗಿ ಮಮ್ಮಿ ಮಮ್ಮಿ ಇಲ್ಲ ಚೆನ್ನಾಗ್ ಬರಲ್ಲ ಚೆನ್ನಾಗ್ ಬರ್ತದೆ ಓಕೆ ಗೈಸ್ ಪನ್ನೀರ್ ಅಲ್ಲ ಏನದು ಪನ್ನೀರ್ ಟಿಕ್ಕಾ ಸೋಯಾಬೀನ್ ಪಲಾವ್ ನಂಗೆ ಇಷ್ಟ ಇಲ್ಲ ಓಕೆ ಯಾಕೆ ನೋಡಿದ್ರಿ ಯಾವಾಗ ನೋಡ್ರಿ ಹಿಡಿತೇನೆ ಅವಳಲ್ಲಿ ನಾನು ತುಸಿತಾ ಮುಸ್ಕೊಂಡ್ ಜೋಳ ತಿಂತಾ ಇದ್ದೀವಿ ಗೈಸ್ ಬಿದ್ಬಿಟ್ಲು ಗೈಸ್ ಓಡ್ತಾ ಅವಳೆ ಕುದುರೆ ಹೊಡೆದಂಗೆ ಓಡ್ತಾ ಇದ್ದು ಬಿದ್ಲು ಅದು ಮಳೆ ಬೇರೆ ಇರೆ ಅಂತ ಬಿಡ್ಕೋತಾ ಇದ್ದೀನಿ ಓಡ್ತಾ ಅವಳೆ ನಿಮಗೋಸ್ಕರ ಗೀ ಬಿರಿಯಾನಿ ಅಂದ್ರೆ ವೆಜ್ ಬಿರಿಯಾನಿ ಗೈಸ್ ವೆಜ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಗೀ ಬಾಸುಮತಿ ಬಿರಿಯಾನಿ ಅಂದ್ರೆ ಬಾಸುಮತಿ ರೈಸ್ ಅಲ್ಲ ಬಿರಿಯಾನಿ ಅಕ್ಕಿ ಬರುತ್ತಲ್ಲ ಗೈಸ್ ಬಾಸುಮತಿ ರೈಸ್ ತರ ಅದ್ರಲ್ಲಿ ಮಾಡ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಸಿ ಇವಾಗ ಇದು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡುವ ಗೈಸ್ ಇವಾಗೆಲ್ಲ ರೆಡಿ ಮಾಡ್ಕೋಬೇಕು ತರಕಾರಿನೂ ಹಾಕ್ತಾಯಿದ್ದೀನಿ ಬಿರಿಯಾನಿ ಅಂದಮೇಲೆ ಅದಲ್ಲ ತರಕಾರಿ ಹಾಕಬೇಕು ಪಲಾವ್ ಥರನೇ ಸ್ವಲ್ಪ ಪಲಾವ್ ಅಲ್ಲ ಪಲಾವ್ ಟೇಸ್ಟೇ ಬೇರೆ ಅದೇ ಟೇಸ್ಟ್ ಬೇರೆ ಏನೇನು ಹಾಕ್ತೀನಿ ಎಲ್ಲ ತೋರಿಸ್ತೀನಿ ಸಖತ್ತಾಗಿ ಬರುತ್ತೆ ಅದೊಂದು ಸ್ವಲ್ಪ 15 ನಿಮಿಷ ನೆನೆಸ್ಬೇಕು ಅಕ್ಕಿನ ನೆನೆಸೋದು ತೋರಿಸ್ತೀನಿ ಎಷ್ಟು ನಿಮಿಷಕ್ಕೆ ಹಾಕ್ತೀನಿ ಅಂತ ಆಮೇಲೆ ಅಳತೆ ತೊಗೋಬೇಕು ಎಷ್ಟು ಹಾಕ್ತೀವಿ ಎಷ್ಟು ಏನು ಎಲ್ಲ ತೋರಿಸ್ತೀನಿ ಗೈಸ್ ಸೂಪರಾಗಿ ಬರುತ್ತೆ ನಾನು ಫಸ್ಟು ಮಾಡಿದ್ದೆ ಅಂದರೆ ಒಂದು 3-4 ಸಲ ಮಾಡಿದ್ದೀನಿ ಪಲಾವ್ ಮಾಡಿದ್ದೀನಿ ಈ ಥರ ವೆಜಿಟೇಬಲ್ ಬಿರಿಯಾನಿ ಥರ ಮಾಡಿದ್ದೀನಿ ಎಲ್ಲ ಥರನೂ ಮಾಡಿದ್ದೀನಿ ಇವಾಗ ಫಸ್ಟ್ ಟೈಮ್ ಬ್ಲಾಗ್ ಆಗ್ತಾ ಇರೋದು ಗೈಸ್ ಹಿಂಗೆಲ್ಲ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಕಾಲಿಫ್ಲವರು
ಹೂಕೋಸು ಅಂತಾರೆ ಗೈಸ್, ಇದು ಹೂಕೋಸು. ಇದನ್ನ ಅರಿಶಿನ ಉಪ್ಪು ಹಾಕೊಂಡು ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಈ ತರ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಇವಾಗ ಬನ್ನಿ ಗೈಸ್, ಇವಾಗ ಸ್ವಲ್ಪ ಏನು ಚಿಲ್ಲಿ ಪೇಸ್ಟ್ ಮಾಡ್ಕೊಡುವ. ಇದರಲ್ಲಿ 1.25 ಕಪ್ ತಗೋತೀನಿ. ಇವಾಗ 1 ಕಪ್ ಅಳತೆ ಮಾಡ್ಕೊಂಡಿದ್ದೀನಿ, ಮತ್ತೆ ಅರ್ಧ ಕಪ್ ಹಾಕೋತೀನಿ. ಎರಡೂ ನೆನೆ ಹಾಕ್ಬಿಟ್ಟು ಹತ್ರ ಅಳತೆನೆ ಅಂತೆನೆ ನೀರ್ ಹಾಕ್ತೀನಿ. ಇವಾಗ ನೆನೆ ಹಾಕ್ತಾ ಇದ್ದೀನಿ ಗೈಸ್, ನಿಮ್ಗೆ ತೋರ್ಸೋಣ ಅಂತ ನೋಡಿ ಗೈಸ್. ಇದು 1 ಕಪ್ ಫುಲ್ಲು ಹಾಕೊಂಡಿದ್ದೆ. ಇವಾಗ ಸ್ವಲ್ಪ ಇಷ್ಟ ಹಾಕೊಂಡಿದ್ದೀನಿ, ನಮ್ಗೆ ಜಾಸ್ತಿ ಬೇಕಾಗುತ್ತೆ 5 ಜನಕ್ಕೆ. ಅದಕ್ಕೋಸ್ಕರ ನೆನೆ ಹಾಕೊಂಡಿದ್ದೀನಿ ನೋಡಿ. ಒಂದು 10-15 ನಿಮಿಷ, 10ರಿಂದ 15 ನಿಮಿಷ ನೆನೆದ್ರೆ ಸಾಕು. ನೋಡ್ಕೊಳ್ಳಿ, ಜಾಸ್ತಿ ನೆನ್ಸಕ್ ಹೋಗ್ಬೇಡಿ. ಉದ್ರುದ್ರಾಗ ಬರ್ಬೇಕು ಅಂತ ನೆನೆಸ್ತಾ ಇದ್ದೀನಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಬೇಯಿಸಕ್ ಹೋದ್ರೆ ಸ್ವಲ್ಪ ಅಕ್ಕಿ ತರ ಬೇಗ ಬೆಂದೋಗ್ಬಿಡುತ್ತೆ. ಅದೇನಂತಾರ ಆ ತರ ಆಗ್ಬಿಡುತ್ತೆ. ನಾನು ಮಾಡಿ ಟ್ರೈ ಮಾಡಿ ಆಮೇಲೆ ಹೇಳ್ತಾ ಇರೋದು. ನಾನು ಸ್ವಲ್ಪ 10 ನಿಮಿಷ ನೆನೆಸ್ತೀನಿ. ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟೇ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಬಿರಿಯಾನಿಗೆ ಇಷ್ಟೇ ಪೇಸ್ಟ್ ಮಾಡ್ಕೊತಾ ಇರೋದು. ಪಲಾವ್ ಅನ್ಕೋಬಹುದು, ಬಿರಿಯಾನಿ ಅನ್ಕೋಬಹುದು, ಅಂದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ ಗೈಸ್. ಅದು ತೋರಿಸ್ತೀನಿ ನಾನು. ವಾಯ್ಸ್ ಕಡಿಮೆ ಮಾಡ್ತು ಸೀತಾ. ಈ ತರ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಗೈಸ್. ಇಷ್ಟೇ, ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಈ ತರ ತರಿ ರುಬ್ಕೋಬೇಕು ಅಷ್ಟೇ. ಇವಾಗ ನೆಕ್ಸ್ಟ್ ಪ್ರೊಸೀಜರ್. ಓಕೆ, ಗೋಡಂಬಿ ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ ಗೈಸ್. ಕೊಡಲೆ ಆನ್ ಮಾಡಿದ್ದೆ ಮಾಡಿವು. ಸರಿ, ಅಕ್ಕಿ ಇಲ್ಲಿ ನಾವು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಬೇಕು, ಸಖತ್ತಾಗಿರ್ತದೆ. ಅಮ್ಮ ತಾಯಿ ಅಂತವ್ರೆ ಗೈ ವಿಡಿಯೋ ಮಾಡ್ಬೇಕು. ಅಮ್ಮ ತಾಯಿ ಅಂತವ್ರೆ. ಆನ್ ಮಾಡಿದನ್ ನೋಡು, ಆನ್ ಮಾಡಿದನ್ ನೋಡು ನೋಡಿ ಗೈಸ್. ಇಷ್ಟೇ ಗೋಡಂಬಿಗೆ ಅಮ್ಮ ಅಂತವ್ರೆ. ಇವಾಗ ಈ ಬಿರಿಯಾನಿಗೆ ಹಾಕೋ, ಇವ್ರಿಗೆ ಕೊಡ್ಲಾವ್ ಹೇಳಿ. ಇದೇ ಸ್ವಲ್ಪ ಕಟ್ ಈ ತರ ಪೀಸ್ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ಡಮಾರ್. ನೋಡಿ ಗೈಸ್, ಇಲ್ಲಿ ಕೊಡ್ತಾ ಇದೀನಿ ನೋಡಿ. ಅವಳಿಗೊಂದು ಇವ್ ಸರಿ ಹೇಳ ನೋಡಿ. ಗಗನ ಏನ್ ತಿನ್ನು ಯಪ್ಪ, ಇಷ್ಟು ಟೆನ್ಷನ್. ಎಲ್ಲಾರು ಯಾರ ಮನೇಲಿ ಇದ್ರೆ ಕಾಮೆಂಟ್ ಮಾಡಿ ಗೈಸ್. ನಿಜವಾಗ್ಲು ಏನು ಹುಡುಕಿಲ್ಲ ಇಲ್ಲಿ. ಅಕ್ಕಿ ನೋಡಿ ಗೈಸ್, ಹೇಳಿದ್ದೀನಿ. ಬಟಾಣಿ ನೆನ್ಸ್ಕೊಂಡಿದೆ, ಮಧ್ಯಾಹ್ನನೇ ನೆನ್ಸ್ಕೊಂಡಿದೆ ಬಟಾಣಿ. ಅರ್ಧ ಕಪ್ಪು ತೆಂಗಿನ ಹಾಲು, ಮತ್ತೆ ತರಕಾರಿ ಗೈಸ್. ಪಲಾವ್ ಹಾಕ್ತಿವಲ್ಲ, ಆಲೂಗೆಡ್ಡೆ ಮತ್ತೆ ಕ್ಯಾರೆಟ್, ಹುಳ್ಳಿಕಾಯಿ 3. ನಮ್ಗೆ ತರಕಾರಿ ಬೇಕು ಅಂತ ಹೇಳ್ಬಿಟ್ಟು ಕಾದೋಯ್ತು 3 ಹಚ್ಕೊಂಡಿದೀನಿ ಸಣ್ಣಕ್ಕೆ. ಮತ್ತೆ ಕಾಲಿಫ್ಲವರ್, ಹೂಕೋಸು ಗೈಸ್, 2 ಟೊಮೊಟೊ, ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಅರ್ಧ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಪಲಾವ್ ಎಲೆ, ಇದು ಚಕ್ರ ಮುಗ್ಗು, ಇದು ಚಕ್ಕೆ, ಅದೇನೋ ಚಕ್ರ ಅಂತಾರೆ ಗೊತ್ತಿಲ್ಲ. ಇದು ಸೋಂಪು, 2 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಮತ್ತೆ ಈ ತರ ಹೂವು ತಗೊಂಡಿದ್ದೀನಿ. ಇದೇನೋ ಹೂವು ಅಂತ ನಂಗೆ ಗೊತ್ತಿಲ್ಲ ಗೈಸ್. ಇದು ಮಾತ್ರ ಮೇಥಿ, ಇದು ಹೂವು ಮೇಥಿ. ಮತ್ತೆ ಗೀ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಗೈಸ್. ಅಷ್ಟೇ ಬೇಕು ಇಷ್ಟೇ ಬೇಕು ಅನ್ನೋದಿಲ್ಲ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ತಗೊಳ್ಳಿ. ಮತ್ತೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ನಾನು. ಇವಾಗ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಗೈಸ್. ಇಷ್ಟು ತಗೊಂಡಿದ್ದೀನಿ ತುಪ್ಪ ನೋಡಿ. ಒಂದು 1/4 ಕಪ್ ಆದ್ರೂ ಇದೆ, ಬೇಕಾದ್ರೂ ಆಮೇಲೆ ಹಾಕೋಬಹುದು. ಇವಾಗ ಪಲಾವ್ ಎಲೆ ಇವೆಲ್ಲ ಹಾಕ್ಬಿಡ್ತೀನಿ. ಸ್ವಲ್ಪ ಹೂವ, ಮೇಥಿ ಸಾರಿ, ಮೇಥಿ, ಸ್ವಲ್ಪ ಹೂವ, ಈರುಳ್ಳಿ. ಇಲ್ಲಾಂದ್ರೆ ಇದೆಲ್ಲ ತೀರೋಗ್ಬಿಡ್ತದೆ. ಬೇಗ ಹಾಕೋಬೇಕು, ಕಾದೋಗೈತೆ. ಸಣ್ಣ ಇಟ್ಕೊಂಡಿದ್ದೀನಿ ಆಲ್ರೆಡಿ.
ಇವಾಗ ಗೋಡಂಬಿ ಹಾಕೊಂತ ಇದ್ದೀನಿ. ಯಾಕೆ ಸಣ್ಣಕ್ಕೆ ಹಚ್ಕೊಂಡಿರೋದಕ್ಕೆ ಬೇಗ ಬೆಂದೋಗ್ಬಿಡ್ತದೆ. ನೋಡಿ ಎಷ್ಟು ಘಮ ಫ್ಲೇವರ್ ಇವಾಗಲೇ ಸೂಪರ್ ಆಗಿ ಬರ್ತಾ ಇದೆ. ನೋಡಿ ಲವಂಗ ಹಾಕಿ ತೋರಿಸಿಲ್ಲ, ಒಂದು 4 ಲವಂಗ ಹಾಕೋತಾ ಇದ್ದೀನಿ. ಬಟಾಣಿ ಹಾಕ್ತಾ ಇದ್ದೀನಿ ರೈಸ್. ಅಲ್ಲಿ ಬರ್ತಲ್ಲ ಇದು ಬಟಾಣಿ ಪಟ್ಪಟ್ ಅನ್ನೋದು ಅಂದ್ರೆ ಏನ್ ಪಟ್ಪಟ್ ಅನ್ನಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದ್ 2 ನಿಮಿಷ. ಇವಾಗ ಫ್ಲೇವರ್ ಬರ್ತಾ ಇದೆ ಅಂದ್ರೆ ತುಪ್ಪದಲ್ಲಿ ಸಕ್ಕತ್ತಾಗೈತಿದೆ. ಅಂದ್ರೆ ಹೇಳ್ಬೇಕು ಅಂದ್ರೆ ತುಪ್ಪದಲ್ಲಿ ಇಷ್ಟು ತುಪ್ಪ ಹಾಕಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಎಣ್ಣೆಲೆ ನಾನು ಯಾವಾಗ್ಲೂ ಯೂಸ್ ಮಾಡೋದು. ಸಕ್ಕತ್ತಾಗಿ ಗೊತ್ತಿದೆ ಅನ್ಸುತ್ತೆ. ಎಣ್ಣೆಲೆಲ್ಲ ಮಾಡಿದೀನಿ ಗೈಸ್. ತುಪ್ಪದಲ್ಲಿ ಇಷ್ಟು ತುಪ್ಪ ಹಾಕಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹೇಳ್ಬೇಕು ಅಂದ್ರೆ. ಇವಾಗ ಬಟಾಣಿ ಆಯ್ತು. ಇವಾಗ ತರಕಾರಿ ಹಾಕೋಬಿಡು. ಎಷ್ಟು ಸಣ್ಣ ಕಚ್ಚವನ್ನ ನೋಡಿ ಗೈಸ್, ಚೆನ್ನಾಗಿ ಮಮ್ಮಿನೇ ಆಡ್ಕೊಳ್ಳೋದು ನೋಡಿದ್ಯಾ ಗೈಸ್? ಅವನು ತಿಂದೇ ಇಲ್ವಂತೆ. ಇಷ್ಟೆಲ್ಲ ಹಾಕ್ಬೇಕು ಅಂತ ನೆಸೆಸಿಟಿ ಇಲ್ಲ. ಬರೀ ಈ ಅಕ್ಕಿ ಮತ್ತೆ ಒಗ್ಗರಣೆಗೆ ಏನೇನು ಹಾಕೊಂತೀವಿ ಇವಾಗ, ಚಕ್ಕೆ ಲವಂಗ ಅದೆಲ್ಲ ಹಾಕೊಂಡು, ತುಪ್ಪ ಹಾಕೊಂಡು, ಬಟಾಣಿ ಅಥವಾ ಕಾಲಿಫ್ಲವರು ಇಲ್ಲಾಂದ್ರೆ ಪನ್ನೀರು ನಿಮ್ಗೆ ಯಾವ್ದು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು. ನಮಗೆ ಬಾಯಿ ಸಿಗ್ಲಿ ತರಕಾರಿ ಮತ್ತೆ ಅಕ್ಕಿ ಕಡಿಮೆ ಸಿಗ್ಲಿ ಅಂತ ನಾವು ಈ ಥರ ಮಾಡ್ಕೊತಾ ಇದ್ವಿ, ಜಾಸ್ತಿ ತರಕಾರಿ ಹಾಕಿ ಅಷ್ಟೇ ಗೈಸ್. ಇವತ್ತು ಫಸ್ಟ್ ಟೈಮ್ ಊಟ ತಿಂತಿರೋದು. ಯಪ್ಪ ಎಷ್ಟು ಸುಳ್ಳು ಹೇಳ್ತಾವ ನೀನು. ಇಷ್ಟು ದಿನ ಟೊಮೊಟೊ 2 ಸಣ್ಣ ಕಚ್ಕೊಂಡಿರೋದು. ಇದು ಕಾಲಿಫ್ಲವರ್. ಇದು ಹಾಕ ತಕ್ಷಣ ಜಾಸ್ತಿ ಹೊತ್ತು ಇಡ್ಬೇಡಿ, ಬೇಗ ಅಕ್ಕಿ ಹಾಕ್ಬಿಟ್ಟು ಏನು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದು ಹಾಕ್ಬಿಟ್ಟು ನೋಡಿ ಗೈಸ್, ಇದೇ ಅದಕ್ಕೆ ಬಿರಿಯಾನಿ ಅನ್ನೋದು ಗೈಸ್. ಬಿರಿಯಾನಿನೇ, ಪಲಾವೇ ಹೇಳ್ಬೇಕು ಅಂದ್ರೆ ಬಿರಿಯಾನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಪ್ಪದಲ್ಲಿ ಮಾಡ್ತಾ ಇರೋದು. ಇವಾಗ ಅರ್ಧ ಪಟ್ಟು ಹಾಲು ಗೈಸ್, ತೆಂಗಿನ ಹಾಲು, ತೆಂಗಿನಕಾಯಿನ ರುಬ್ಕೊಂಡು ಬಸ್ಕೊಂಡಿರೋದು. ಈ ಕಡೆ ನಾನು ಹೇಳ್ತೀನಿ, ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ತರಕಾರಿಗೆ ಪ್ಲಸ್ ಅಕ್ಕಿಗೆ 2 ಸೇರಿಸಿ ಸಾಕು ಗೈಸ್. ಮತ್ತೆ ಅರ್ಧ ಕಪ್ ಹಾಲು ಹಾಕೊಂಡಿದ್ನಲ್ವಾ, ಇವಾಗ 1 ಕಪ್ ನೀರು ಹಾಕೋತಾ ಇದ್ದೀನಿ. ಇವಾಗ 1.5 ಕಪ್ ಆಯ್ತಲ್ವಾ, ಇವಾಗ ಇನ್ನೂ 1 ಕಪ್ ಹಾಕೋಬೇಕು ಗೈಸ್. ನೋಡಿ ಇನ್ನೊಂದು ಕಪ್ ಹಾಕೋತಾ ಇದ್ದೀನಿ. 2.5 ಕಪ್. 3 ಕಪ್ ಹಾಕಬೇಕು, ಆದ್ರೆ ನಾನು ಅರ್ಧ ಕಪ್ ಲೆಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತರಕಾರಿಲಿ ನೀರಿನಂಶ ಇರುತ್ತೆ, ಆಲ್ರೆಡಿ ನೆನ್ಸ್ಕೊಂಡಿದೀವಿ ಅಕ್ಕಿನ, ಅದಕ್ಕೋಸ್ಕರ ಅರ್ಧ ಕಪ್ಪು ಕಡಿಮೆ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಅಕ್ಕಿ ಹಾಕ್ತಾ ಇದ್ದೀನಿ.
ಅಕ್ಕಿ ಹಾಕುದು ತೋರ್ಸಾರ. ನೋಡಿ ಗೈಸ್, ವಾವ್, ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ ಬೆಂದ್ಮೇಲೆ ಅದೆಷ್ಟು ಕಲರ್ಫುಲ್ ಆಗಿ ಕಾಣಿಸಲ್ಲ. ಇವಾಗ ಕುಕ್ಕರ್ ಮುಚ್ಚಳನ ಒಂದು 10 ನಿಮಿಷ ಆದ್ಮೇಲೆ ಮುಚ್ತೀನಿ ಗೈಸ್, ಅದು ಕುದ್ದಾದ್ಮೇಲೆ ಸ್ವಲ್ಪ. ನೋಡಿ ಗೈಸ್, ಒಂದು 5 ನಿಮಿಷ ಬಿಟ್ಬಿಟ್ಟು ಕುಕ್ಕರ್ ಮುಚ್ಚಿದೆ. 3 ಕೂಗಿಸ್ಕೊಳ್ಳಿ, ಆವಾಗ ರೆಡಿ ಆಗುತ್ತೆ. ಓಕೆ ಗೈಸ್, ವಾವ್, ಸಖತ್ತಾಗಿ ಬಂದಿದೆ ಗೈಸ್, ಬ್ಯೂಟಿಫುಲ್. ಎಷ್ಟು ಉದ್ರಾಗಿ ಬಂದಿದೆ ನೋಡಿ. ನಾನು ಹೇಳಿದ ಅಳತೆಯಲ್ಲಿ ಮಾಡ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಗೈಸ್. ಆದ್ರೆ ತುಂಬಾ ಬಂದಿದೆ, ನೋಡ್ಕೊಂಡು ವಿಸಿಲ್ ತೆಗಿರಿ ನಿಧಾನಕ್ಕೆ ಆರಾಮಾಗೆ. ತಕ್ಷಣ ಬಿಸಿ ಇದ್ದಂಗೆ ತೆಗಿಬೇಡಿ, ಡಬ್ ಬಂದ್ಬಿಡುತ್ತೆ. ನಿಧಾನಕ್ಕೆ ಆರ್ಬೇಕು ಸ್ವಲ್ಪ. ಸಖತ್ತಾಗಿ ಬಂದಿದೆ, ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್ ಬ್ಯೂಟಿಫುಲ್. ವೆಯ್ಟ್ ವೆಯ್ಟ್ ಗೈಸ್, ನಾನು ಇನ್ನೊಂದು ದೇಗ್ಸಿಗೆ ಹಾಕೊಂಡು ಆಮೇಲೆ ತೋರಿಸ್ತೀನಿ. ನೋಡಿ ನೋಡಿ ಗೈಸ್, ಎಷ್ಟು ಉದ್ರಾಗಿ ಬಂದಿದೆ ನೋಡಿ. ನೋಡಿ ಒಳ್ಳೆ ಕಳ್ಳೆಪುರಿ ತರ ಬಂದಿದೆ, ಕಳ್ಳೆಪುರಿ. ಒಳ್ಳೆ ಹೋಟ್ಲು ರೀತಿ ಬಂದಿದೆ ಗೈಸ್, ಸಕ್ಕತ್ತಾಗಿ ಬಂದಿದೆ. ಅದ್ರ ಜೊತೆಗೆ ರೈತ ಇಟ್ಕೊಳ್ಳಿ, ಸಕ್ಕತ್ತಾಗಿ ಬರುತ್ತೆ. ಮೊಸರು ಬಜ್ಜಿ ಇಟ್ಕೊಳ್ಳಿ ಗೈಸ್, ಮೊಸರು ಬಜ್ಜಿ. ರೈತ ಅಂತಾರಲ್ಲ, ನಂಗೆ ಗೊತ್ತಿಲ್ಲ ಅದು ಕೆಲವ್ರು ಅಂತಾರೆ, ನಾವು ಮೊಸರು ಬಜ್ಜಿನೇ ಅನ್ನೋದು. ಅದು ಇಟ್ಕೊಂಡ್ರೆ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೊಸರು, ಸಾಲ್ಟ್, ಪೆಪ್ಪರ್ ಇಷ್ಟ ಆಗೋಬೇಕು, ಅಷ್ಟೇ ಆಗೋಬೇಕು. ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಬಾರ್ದು. ಸಖತ್ತಾಗಿರುತ್ತೆ ಗೈಸ್, ಹೋಟ್ಲು ರೀತಿ ಬಂದಿದೆ ನೋಡಿ. ಪುಡಿಯಾಗೆ ರೆಕಾರ್ಡ್ ಆಯ್ತಾ ಇರುತ್ತೆ ನಾನು ಮಾತಾಡ್ತಾ ಇರೋದು. ಮತ್ತೀಗ ಅಲ್ಲಾಡಿಸ್ತಾ ಇದೆಯಲ್ಲ. ಏನೇನೋ ಮಾತಾಡ್ಕತ್ತವ್ರ ಗೈಸ್, ನನ್ಗೆ ಹೇಳ್ತಾನಿಲ್ಲ. ಏನು ಇದೇ ಡೈಲಿ ಮಾಡಿದ್ರೆ ಮನೆ ಮಟ್ಟ ಮಾರ್ಕೊಂಡು ಹೋಗ್ಬೇಕು. ಡೈಲಿ ಇದೇ ತರ ಮಾಡ್ಬಿಟ್ರೆ ಸರಿನಾ? ಇದ್ರಲ್ಲಿ ಎಷ್ಟು ಐಟಮ್ ಹಾಕೊಂಡಿದ್ದಾವು ಅಷ್ಟು ಡೈಲಿ ಬೇಕಾಗುತ್ತೆ. ಅದು ಎಷ್ಟು ಗೊತ್ತಾ, 100 ರೂಪಾಯಿ ಅಕ್ಕಿ ಕಣವ ಕೆಜಿ. ಅದು 1.5 ಕೆಜಿ ಅಕ್ಕಿ ಇವಾಗ ಹಾಕಿರೋದು ನೋಡಿ. ನನ್ನ ಮಗಳೂ ಬರ್ಲಿ ಕಣೋ. ಜಸ್ಟ್ 7 ಜನಕ್ಕೆ ಆಗುತ್ತೆ ಅಷ್ಟೇ. ಕಡಿಮೆ ತಿಂದ್ರೆ 10 ಜನಕ್ಕೆ ಆಗುತ್ತೆ. ನಾವು ಹೊಟ್ಟೆ ತುಂಬಾ ತಿನ್ಬೇಕು ಅಂದ್ರೆ ಓನ್ಲಿ 6 and 7 ಅಷ್ಟೇ. ಅಷ್ಟಕ್ಕೆ ಮಾಡಿದ್ರು ಗೈಸ್ ನಾನು. ವಾಕಿಂಗ್ ಮಾಡ್ಬಿಟ್ಟು ಬಂದು ಇವಾಗ ಬ್ಯಾಟಿಂಗ್ ಮಾಡಿದೆ ಫಸ್ಟ್. ಇವಾಗ ವಾಕಿಂಗ್ ಮಾಡ್ಬಿಟ್ಟು ಬಂದು ಇವಾಗ ಮೊಸರು ತಗೊಬಂದ್ರು. ಇಷ್ಟ ಮಾಡ್ತಾ ಇದ್ದೀನಿ ಗೈಸ್, ಮೊಸರು ಬಜ್ಜಿ ಹೇಳಿದ್ನಲ್ವಾ, ಅವಾಗೆ ಮೊಸರು ಇರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ ಅವರಿಗೆ. ನೋಡಿ ಎಷ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಳಗಡೆ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಇವಾಗ ರೆಡಿ ಮಾಡಿಕೊಟ್ಟೆ ಅವ್ರಿಗೆ. ಚೆನ್ನಾಗಿ ಬಂತು. ಒಂದು ಫೋಟೋ